ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗುರು. ಇವತ್ತು ನಾವಿದ್ದೀವಿ ಬೆಂಗಳೂರಲ್ಲಿ ಏನಪ್ಪಾ ಫೇಮಸ್ ಅಂದ್ರೆ ಇವತ್ತು ವಿರಾಟ್ ಸರ್ ನ ಫೇವರೇಟ್ ಎಗ್ ಪಫ್ಸ್ ನ ಟ್ರೈ ಮಾಡಕ್ ಹೋಗ್ತಾ ಇದೀವಿ ಚರ್ಚ್ ಸ್ಟ್ರೀಟ್ ಗೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಇವಾಗ ನಾವಿದೀವಿ ನಮ್ಗ ಹತ್ರ ಇರುವಂತ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಲ್ಲಿ. ನಾವ್ ಅನ್ಕೊಂಡಂಗೆ 5 ನಿಮಿಷ ಮುಂಚೆನೆ ಟ್ರೈನ್ ಬಂದೈತೆ ಗುರು. ಅದೇ ಖುಷಿಲಿ ಹೋದೋ, ಆದ್ರೆ ಟ್ರೈನ್ ನೋಡ್ರೆ ಸೈಡ್ಗೆ ಹಾಕ್ಬಿಟ್ಟವ್ರೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈ ಮೆಟ್ರೋದವ್ರಿಗೆ ನಾವಂತೂ 2 ನಿಮಿಷನೂ ಖುಷಿಯಾಗಿರೋದು ಇಷ್ಟ ಇಲ್ಲ ಅಂತ ನನ್ಗಂತೂ ಗೊತ್ತಾಗ್ಬಿಡ್ತು. ಅಂದಂಗೆ ನಾವು ಬಂದಿರೋದು ಮಹಾತ್ಮ ಗಾಂಧಿ ರಸ್ತೆ ಅಂದ್ರೆ MG ರೋಡ್ಗೆ. ಫೈನಲ್ ಆಗಿ ನಾವಿದ್ದೀವಿ ಮಹಾತ್ಮ ಗಾಂಧಿ ರಸ್ತೆ. ಗೈಸ್, ಫೈನಲಿ ಒಂದು 20 ಮಿನಿಟ್ಸ್ ಮೆಟ್ರೋ ಸ್ಟೇಷನ್ ಇಂದ ವಾಕ್ ಮಾಡ್ಕೊಂತ ಬಂದ್ಮೇಲೆ ಇವಾಗ ನಾವು ಫೈನಲ್ ಆಗಿ ಬಂದಿದ್ದೀವಿ ವಿರಾಟ್ ಕೊಹ್ಲಿ ಸರ್ನ ಫೇಮಸ್ ಬೇಕ್ರಿಗೆ, ಥಾಮಸ್ ಬೇಕ್ರಿ. ಈ ಬೇಕ್ರಿ ಸ್ಟಾರ್ಟ್ ಆಗಿದ್ದು ಬಿನು ಥಾಮಸ್ ಮತ್ತೆ ಬಿಜು ಥಾಮಸ್ ಅಂತ ಇಬ್ರು ಮೂಲದ ವ್ಯಕ್ತಿಗಳಿಂದ. ಇದು ಸ್ಟಾರ್ಟ್ ಆಗಿದ್ದು 1970ಲಿ, 1970ರಲ್ಲಿ. ಕ್ರಿಸ್ಮಸ್ಗೆ ಎಲ್ಲ ರೆಡಿ ಮಾಡಿಬಿಟ್ಟವ್ರೆ ಫುಲ್ ಒಳಗಡೆ. ಇವಾಗ ಇದ್ರ ಒಳಗಡೆ ನೀವು ಸೂಪರ್ ಮಾರ್ಕೆಟ್ನ ನೋಡ್ಬೋದು. ಒಳಗಡೆ ಸೂಪರ್ ಮಾರ್ಕೆಟ್ ಇದೆ, ಏನು ಬೇಕೋ ತಗೊಬೋದು, ಆಚೆ ಕಡೆ ಬಂದು ತಿನ್ಬೋದು. ಇವಾಗ ಒಳಗಡೆ ಹೋಗ್ತಾ ಇದೀವಿ ಗೈಸ್. ನೋಡ್ರಿ, ಥಾಮಸ್ ಬೇಕ್ರಿ ಒಳಗೆ ಹಿಂಗಿದೆ. ಓ, ಬಾರ್ ಬೇರೆ ಆಯ್ತಪ್ಪು ಇಲ್ಲಿ. ಸೂಪರ್ ಮಾರ್ಕೆಟ್ ಒಳಗಡೆ ಇದ್ದೀವಿ, ಬಾರ್ ಎಲ್ಲ ಐತೆ. ಇದರ ನಿಮ್ಗೆ ಏನೇನು ಬೇಕೋ ತಗೊಬೋದು. ಒಂದು ಸೈಡು ಬೇಕ್ರಿ ಇದೆ, ಆ ಸೈಡಲ್ಲಿ ಬೇಕ್ರಿಗೆ ಹೋಗ್ಬೋದು ಗೈಸ್. ನಮಗೆ ಸೂಪರ್ ಮಾರ್ಕೆಟಲ್ಲಿ ಏನೋ ಬೇಕಾಗಿದ್ದಾರೆ ಕಾರಣ ಇವಾಗ ಬೇಕ್ರಿ ಒಳಗಡೆನೇ ಹೋಗ್ತಾ ಇದೀವಿ ಸೀದಾ. ಈ ಸೈಡ್ಗೆ ಹೋಗ್ಬಿಟ್ಟಿದೆ ಗೈಸ್, ಜೋಡಿಸುತ್ತಾ ಅವರಲ್ಲಿ. ಇವಾಗ ಬೇಕ್ರಿ ಒಳಗಡೆ ಹೋಗೋಣ ಬನ್ನಿ. ಒಂದೇ ಸೈಡೇ ಬಿಲ್ ಮಾಡಿಸ್ಬೇಕು. ಅಫ್ಘಾನಿಸ್ತಾನದಿಂದ ಬಂದಿರೋವು ಅದಮ್ಮ ಗೈಸ್. ನೋಡಿ ಬೇಕ್ರಿಲಿ ಎಷ್ಟು ಜನ ಅವರೇ. ಗೈಸ್, ಪ್ಲಮ್ ಕೇಕ್. ಓಹೋ ರೈಟ್ ನೋಡಪ್ಪ, 450 ಐತೆ ಗೈಸ್. 450 ಇದೆ ಪ್ಲಮ್ ಕೇಕು. ಇವಾಗ ಇದಲ್ವಾ, 1 kg 900 ಗೈಸ್. ಫೇಮಸ್ ಗೈಸ್. ಇವಾಗ ನೋಡಿ ಎಗ್ ಪಫ್ಸ್ ಅಲ್ಲೇ ಹಾಕಿದ್ದಾರೆ ನೋಡಿ. ವೆಜ್ ಪಫ್ಸು, ಎಗ್ ಪಫ್ಸು, ಎಗ್ ಸಮೋಸ ಎಲ್ಲ ಇದೆ. ರೈಟ್ ಬಂದು ಎಗ್ ಪಫ್ಸು 26 ರುಪೀಸು, ಚಿಕನ್ ಪಫ್ಸು 28, ಮಟನ್ ಪಫ್ಸು 34, ಚಿಕನ್ ಸಮೋಸ ಬಂದ್ಬಿಟ್ಟು 34, ಮಟನ್ ಸಮೋಸ ಬಂದು 38 ರುಪೀಸ್. ಏನೇ ತಗೊಂಡ್ರು ಆಚೆ ಕಡೆ ಪಾರ್ಸಲ್ ಮಾಡಿಸ್ಕೊಂಡು ಹೋಗಿ ತಿನ್ನಬೇಕು. ಇವಾಗ ಪಾರ್ಸಲ್ ತೊಗೊಂಬಿಡೋಣ. ಗೈಸ್, ಫೈನಲಿ ನೋಡ್ಬೋದು ಇಷ್ಟು ಐಟಮ್ ತೊಗೊಂಡಿದ್ದೀವಿ. ಏಜಸ್ ಅಂತೂ ಸುಸ್ತಾಗ್ಬಿಟ್ಟಾನ ಗೈಸ್. ಲಿಟ್ರಲಿ ಒಂದು ½ an hour ವೇಟ್ ಮಾಡಿದ್ದೀವಿ ಹೊರಗಡೆ. ಗೈಸ್, ಫೈನಲಿ ನೋಡ್ಬೋದು ಥಾಮಸ್ ಬೇಕ್ರಿ. ಗೈಸ್, ಅಲ್ಲಿ ಜಾಗ ಇರಲಿಲ್ಲ, ಅದಕ್ಕೆ ಅಲ್ಲಿ ಸೈಡಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ. ನೋಡ್ಬೋದು ಇವಾಗ ಪಪ್ಸ್ ಓಪನ್ ಮಾಡ್ತಾವನೆ. ಥಾಮಸ್ ಬೇಕ್ರಿ ಪಪ್ಸು ಯಾವ ರೇಂಜ್ಗೆ ಐತೆ ನೋಡೋಣ. ಇದೇ ಫೈನಲ್ ಜಾಗ ನಮಗೆ. ಬಿಸಿ ಬಿಸಿ ಐತಾ? ಬಿಸಿ ಗೈಸ್, ಫುಲ್ ಬಿಸಿ ಐತೆ ನೋಡ್ರಿ. ಓಹೋ ಹೇಳಪ್ಪ, ಈ ಸೈಜ್ ಐತೆ ಪಪ್ಸು. ಅದ್ರ ಮೇಲೆ ಇಕ್ಕು ಬಾಕ್ಸ್ ಮೇಲೆ ಗೈಸ್ ನೋಡಿ, ಡಿಲಿಷಿಯಸ್ ಆಗಿರೋ ಪಪ್ಸ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದ್ರಲ್ಲಿ 2 ಪಪ್ಸ್ ಐತೆ ಗೈಸ್, ಇದರಲ್ಲಿ ದೊಡ್ಡದು. ಇವಾಗ ಬೇರೆ 2 ಬಾಕ್ಸ್ ಅಲ್ಲಿ ಐತೆ, ಅದನ್ನು ತೋರಿಸ್ತಿದ್ದಾರೆ ಗೈಸ್. ಇವಾಗ ನೆಕ್ಸ್ಟ್ ಬಾಕ್ಸ್ ಓಪನ್ ಮಾಡ್ತಾವನೆ. ಇದ್ರಲ್ಲೇನೈತೆ ಗೈಸ್, ಇದು ಬಂದ್ಬಿಟ್ಟು ಈ ಸೈಡ್ ಇರೋದು ಲೆಮನ್, ಮ್ಯಾಂಗೋ, ಸಾರಿ ಆ ಸೈಡ್ ಇರೋದು ಅದು ಬಂದ್ಬಿಟ್ಟು ಬ್ಲೂಬೆರಿ ಗೈಸ್. ಇವಾಗ ಈ ಬಾಕ್ಸಲ್ಲಿ ನೋಡೋಣ, ಈ ಬಾಕ್ಸಲ್ಲಿ ಏನು ತರಿಸಿದೀವಿ ಅಂತ ಗೈಸ್. ಇದು ಬಂದ್ಬಿಟ್ಟು ಇದ್ರದ್ದೇ, ಇದಕ್ಕೇನೋ ಅಂತಾರೆ ಗೈಸ್, ಬ್ಲೂಬೆರಿ ಡೊನೆಟ್ ಗೈಸ್. ಇದಂತೂ ಮಸ್ತಾಗಿರುತ್ತೆ ಅಂತ ಹೇಳೋರೆ. ಟ್ರೈ ಮಾಡೋಣ ಗೈಸ್. ಇವಾಗ ನಾವು ಟ್ರೈ ಮಾಡ್ತಾ ಇದೀವಿ. ನೋಡ್ಬೋದು ಪಪ್ಸ್ ಸ್ಟಾರ್ಟಿಂಗ್ ಯಾವ ತರ ಕಾಣಿಸ್ತೈತೆ ಅಂತ.
ಫುಲ್ಲು ಕ್ರಿಸ್ಪಿ ಆಗೈತೆ. ಇವಾಗ ಫಸ್ಟ್ ಟ್ರೈ ಮಾಡೋಣ. ಗೈಸ್ ಲಿಟ್ರಲಿ ಪಪ್ಸ್ ಅಂತೂ ಅಲ್ಟಿಮೇಟ್ ಆಗೈತೆ. ನನ್ನ ಲೈಫಲ್ಲೇ ನಾನು ಇಂಥ ಪಪ್ಸ್ನ ತಿಂದೇ ಇಲ್ಲ ಗೈಸ್. ಇಷ್ಟು ಸಾಫ್ಟ್ ಆಗಿ, ಇಷ್ಟು ಲೈಟ್ ಆಗಿ ಕ್ರೀಮಿ ಟೈಪು ಇರುತ್ತೆ ನಿಮಗೆ ಪಪ್ಸ್ ಅಲ್ಲಿ. ಖಾರ ಪಪ್ಸ್ ಅದು ಸಕ್ಕತ್ತಾಗೈತೆ ಲಿಟ್ರಲಿ. ಒಳ್ಳೆ ಸ್ಪೈಸಿ ಸಿಗುತ್ತಲ್ವಾ, ಸ್ಪೈಸಿ ಈ ಮಸಾಲೆ ಒಳಗಡೆ. ನಾನು ಮೊಟ್ಟೆನೇ ತಿಂದಿಲ್ಲ ಆಲ್ರೆಡಿ. ಮೊಟ್ಟೆ ಇಲ್ಲ ಅಂದ್ರೆ ಎಗ್ ಪಪ್ಸ್ನ ತಿನ್ನಕ್ಕೆ ಆಗಲ್ಲ. ಆ ತರ ಇದ್ರೂ ಈ ಪಪ್ಸ್ ಅಂತೂ ಅಲ್ಟಿಮೇಟ್ ಆಗೈತೆ. ಇವಾಗ ಎಗ್ ಜೊತೆ ಟ್ರೈ ಮಾಡೋಣ. ಫುಲ್ಲು ಬಿಸಿ ಐತೆ ಗೈಸ್. ಇದ್ರೊಡೆ ಸಿಕ್ಕಾಪಟ್ಟೆ ಬಿಸಿ ಐತೆ ನೋಡ್ರಿ. ಮಸಾಲೆ ನೋಡಿ. ಗೈಸ್ ಇದಕ್ಕೆ ನಾನೇನ ಕೊಡ್ತೀನಿ ಅಂದ್ರೆ 10ಗೆ 15 ಕೊಡ್ತೀನಿ ಗೈಸ್. ಯಾರು ಕೊಡಲ್ಲ. 10ಗೆ 15 ಅನ್ಕೊಳ್ಳಿ. ಅಷ್ಟು ಸಖತ್ತಾಗೈತೆ ಪಪ್ಸ್ ಮಾತ್ರ. ಈ ತರ ಇರುತ್ತೆ ಅಂತ ಗೊತ್ತಿದ್ರೆ ಇನ್ನೂ 2 ತಗೊಂಡ್ ತಿನ್ಬೋದಿತ್ತು. ಅಷ್ಟು ಸಖತ್ತಾಗೈತೆ ಪಪ್ಸ್. ಗೈಸ್ ಡೋನೆಟ್ ಬ್ಲೂಬೆರಿ ಅಂತ ನೋಡ್ರಿ. ಗೈಸ್ ಹೆಂಗೈತೆ ನೋಡ್ರಿ ಲಿಟ್ರಲಿ. ಒಳ್ಳೆ ಸೇಮ್ ಜಾಮ್ ಫೀಲ್ ಕೊಡುತ್ತೆ. ಬನ್ನು ಮಾತ್ರ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ಗೈಸ್. ಅಷ್ಟು ಸಫಲಾಗೈತೆ ಬನ್ನು. ಲೈಫಲ್ಲೇ ಫಸ್ಟ್ ಟೈಮ್ ತಿಂತಾರ ನನಗೆ ಬ್ಲೂಬೆರಿ ಬನ್ನು. ಅದು ಸಿಕ್ಕಾಪಟ್ಟೆ ಸಾಫ್ಟ್ ಇರೋದು, ಮೇಲ್ಗಡೆ ಸಕ್ಕರೆ ಪುಡಿ ಹಾಕಿರೋದು. ಸಕ್ಕತ್ತಾಗೈತೆ ಗೈಸ್. ಲಿಟ್ರಲಿ 10ಗೆ 10 ಕೊಡ್ಬೋದು ಇದಕ್ಕೆ. ಇವಾಗ ನೋಡ್ಬೋದು ನಾವು ಬಂದಿದ್ದೀವಿ ಬ್ಲೂಬೆರಿ ಕೇಕ್ಸ್ ಅಲ್ಲೇ ಫೇಮಸ್ ಅಂತ ಹೇಳ್ತಾರೆ. ಬೇಜಾನ್ ಜನ ಕೇಕ್ಗೆ ಕಾಯ್ತಾ ಇದ್ರು. ಇವಾಗ ಬ್ಲೂಬೆರಿನ ನಾವು ಟ್ರೈ ಮಾಡೋಣ. ಮೊದಲನೇ ಸ್ಪೂನೇ ಊಟ ಆಗ್ತಿದೆ. ಏನ್ ಸಗದಾಗಿದೆ ಗುರು. ಕೇಕ್ ಮಾತ್ರ ಅಲ್ಟಿಮೇಟ್ ಆಗೈತೆ ರೈಸ್. ನೀವು ಬ್ಲೂಬೆರಿ ಒಳ್ಳೆ ನಿಮ್ಗೆ ಐಸ್ ಕ್ರೀಮ್ ತಿನ್ನೋ ತರ ಫೀಲ್ ಐತೆ. ಅಷ್ಟು ಸಗದಾಗೈತೆ. ದೇವ್ರೆ, ನನ್ನ ಲೈಫಲ್ಲೇ ತಿಂದಿಲ್ಲ ನಾನು ಈ ಟೇಸ್ಟ್. ಅಂದ್ರೆ ನಾವಿರೋದು ರೂರಲ್ಲಿ ಈ ತರ ಟೇಸ್ಟ್ ಎಲ್ಲೂ ಸಿಗಲ್ಲ ರೈಸ್. ಅಲ್ಟಿಮೇಟ್ ಆಗೈತೆ ಕೇಕ್ ಮಾತ್ರ. ಇವಾಗ ಇನ್ನೊಂದಿದೆ, ಅದು ಟ್ರೈ ಮಾಡಿಸ್ತೀನಿ. ಮಾಡಿದ್ರು ಗೈಸ್. ಇವಾಗ ನೋಡ್ಬೋದು ಲೆಮನ್ ಕೇಕ್ ಒಂದು ತೊಗೊಂಡಿದ್ದೀವಿ. ಇದು ಫೈನಲ್ಲು ನಾವು ತಂದಿರೋದ್ರಲ್ಲೇ. ಇವಾಗ ಲೆಮನ್ ಕೇಕ್ನ ಟ್ರೈ ಮಾಡೋಣ. ಇದಂತೂ ಲಿಟ್ರಲಿ ಕೈಯಿಂದ ಕಿತ್ಕೊಂಡ ಇದೆ. ಮ್ಯಾಂಗೋ ಬೈಟು ಬೇಕಿಷ್ಟು. ಇಲ್ಲ ಗೈಸ್ ಇದೊಂಚೂರು ಚೆನ್ನಾಗಿಲ್ಲ ಅಷ್ಟೊಂದು. ನಿಮಗೆ ಮ್ಯಾಂಗೋ ಫ್ಲೇವರ್ ಏನೋ ಟೇಸ್ಟ್ ಆಗೈತೆ. ಆದರೆ ಈ ಮೇಲ್ಗಡೆ ಇರೋ ಮ್ಯಾಂಗೋ ಇಂದಾನೆ ಈ ಕೆಳಗಡೆ ಇರೋ ಬನ್ನು ಟೇಸ್ಟ್ ಅಷ್ಟೇ. ಆದರೆ ಫ್ಲೇವರ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. 10ಗೆ ಒಂದು 5 ಕೊಡ್ಬೋದು ಅಷ್ಟೇ ನಾನು. ಅಷ್ಟೊಂದು ಚೆನ್ನಾಗಿಲ್ಲ. ಆದರೂ ಇನ್ನೊಂದು ಸ್ವಲ್ಪ ಟ್ರೈ ಮಾಡೋಣ. ಚೆನ್ನಾಗಿಲ್ಲ ಗೈಸ್, ಅಷ್ಟೊಂದೇನು ಚೆನ್ನಾಗಿಲ್ಲ ಟೇಸ್ಟ್. ಇನ್ನು 2 ಇದ್ವಲ್ಲ ಒಂದು ಅಲ್ಟಿಮೇಟು. ಓಕೆ, ಇದನ್ನು ಖಾಲಿ ಮಾಡಿ ಆಮೇಲೆ ಸಿಗ್ತೀವಿ ಗೈಸ್. ಗೈಸ್ ಫೈನಲಿ ನಮ್ಮ ವಿರಾಟ್ ಸರ್ ಇಷ್ಟ ಆಗಿರುವಂಥ ಪಪ್ಸು ನಮಗೂ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ಈ ವಿಡಿಯೋ ನೋಡಿ ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊಂತೀನಿ. ನೀವು ಯಾವಾಗಾದ್ರೂ ಬೆಂಗಳೂರಿಗೆ ಬಂದರೆ ಟಾಮ್ಸ್ ಬೇಕರಿಗೆ ಮರೀದೆ ಮಿಸ್ ಮಾಡದೆ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.